ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾತರ್ಮೇ ಮಾತರಿಶ್ವನ್ ಪಿತರತಲ ಗುರು ಭ್ರಾತರಿಷ್ಟಾಪ್ತ ಬಂಧು ಸ್ವಾಮಿನ್ ಸರ್ವಾತ್ಮರಾತ್ಮನ್ ಜರಜರಯಿತ ಜನ್ಮ ಮೃತ್ಯುಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಜಪವನ್ ನುಜಿತಾಂ ನಿನಿನಿತ್ತಾಂ ನಿರ್ವಾಚಾಂ ನಿಶ್ಚಲಾಂ ಸದ್ಗುಣಗಣ ಭೃತೀಂ ಶಾಶ್ವತೀಂ ವಾಸುದೇವ. ನೀನು ಏನೇ ಹೇಳು ವೆಂಕಟನಾಥ, ನಿನ್ನ ಬಾಯಲ್ಲಿ ಶ್ಲೋಕ ಕೇಳೋದೇ ಒಂದು ಆನಂದ, ಕಿವಿಗೆ ಇಂಪು, ಮನಸ್ಸಿಗೆ ತಂಪು. ವೆಂಕಟನಾಥ, ಈ ಮಠದಲ್ಲಿ ನಾನು ನಿಮ್ಮ ತಾತ ಕನಕಾಚಲರ ವೀಣಾವಾದವನ್ನು ಕೇಳಿದ್ದೆ. ಏನು ಅದ್ಭುತ! ನಿಮ್ಮ ತಂದೆ ತಿಮ್ಮಣ್ಣ ಭಟ್ರ ವೀಣಾವಾದವನ್ನೂ ಕೇಳಿದ್ದೆ. ಈಗ ನಿನ್ನ ವೀಣಾವಾದವನ್ನು ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಇರಲಿ, ಇಲ್ಲೇ ಇರ್ತೀಯ ಅಲ್ವಾ, ಮುಂದೆ ಕೇಳಿದ್ರೆ ಆಯಿತು. ವೆಂಕಟನಾಥ, ಗುರುಗಳ ಬಳಿ ಮುಹೂರ್ತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಏನು ಮುಹೂರ್ತ? ನೀನು ಏನಾದರೂ ನಿಮ್ಮ ತಂದೆಯ ಹಾಗೆ ಬೇರೆ ಎಲ್ಲಾದರೂ ವೀಣಾವಾದ ನಡೆಸ್ತಾ ಇದೆಯೋ ಹೇಗೆ? ಹಾಗೇನಾದರೂ ಇದ್ದರೆ ಹೇಳು, ನಾನು ಬಂದು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಚಪ್ಪಾಳೆ ತಟ್ಟುಕೊಂಡು ಕೇಳ್ತೇನೆ. ಕ್ಷಮಿಸಿ, ಮರ್ತಿದ್ದೆ. ಏನೇ ತಿಟ್ಕೋತಾ ಇದ್ದಾನೆ, ಕಾಣಿಸ್ತಾನೆ ಇಲ್ವೇ? ವೆಂಕಟನಾಥ, ನೀನಾಗಲೇ ಹೇಳ್ತಿದ್ದ ಶ್ಲೋಕದ ಭಾವಾರ್ಥ ತಿಳಿಯಿತು, ಆದರೆ ಒಳಾರ್ಥ ತಿಳಿದಿಲ್ಲ. ಹಾಸ್ಯ ಮಾಡಬೇಡಿ ಆಚಾರ್ಯರೇ, ನಿಮಗೆ ಅರ್ಥ ಆಗದೆ ಇರೋ ಶ್ಲೋಕವೇ. ಎಲ್ಲ ವಿಷಯಗಳು ತಂತಾನೇ ಅರ್ಥ ಆಗಬೇಕು ಅಂತ ಏನಿಲ್ಲ. ಕೆಲವೊಂದನ್ನು ಅರ್ಥ ಮಾಡಿಸಿದ್ರೆ ಅರ್ಥ ಮಾಡ್ಕೋತೀನಿ. ಎಲ್ಲಿಗೋ ಆತ್ರವಾಗಿ ಹೋಗ್ತಾ ಇದೆಯಾ, ಎಲ್ಲಿಗೆ ಹೋಗ್ತಿದೆಯಾ ಅಂತ ಕೇಳೋದು ತಪ್ಪಾಗತ್ತೆ. ಆದರೂ ಕಾಡಿನ ದಾರಿ, ಪ್ರಾಣಿಗಳ ಕಾಟ ಇರುತ್ತೆ. ಒಂಟಿ ಪ್ರಯಾಣ ಒಳ್ಳೆಯದಲ್ಲ. ಈ ಮಠದ ಮುಖ್ಯ ಉಸ್ತುವಾರಿಯಾಗಿ ನಿನ್ನ ಯೋಗಕ್ಷೇಮಕ್ಕೋಸ್ಕರ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಲೇಬೇಕಾಗತ್ತೆ. ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಆಚಾರ್ಯರೇ. ಏನ ಮುಖ್ಯವಾದ ಕೆಲಸ ಅಂತ ತಿಳ್ಕೋಬೋದಾ? ಅಲ್ಲ, ಯಾಕೆ ಹೇಳ್ತೀನಿ ಅಂದರೆ, ನೀನು ಹೋಗ್ತಿರೋದು ಆನೆಗುಂದಿಗೋ, ಮಧುರೆಗೋ, ವಿಜಯನಗರಕ್ಕೋ, ಯಾರನ್ನ ಭೇಟಿ ಮಾಡೋಕೆ ಹೋಗ್ತಾ ಇದೆಯಾ ಅಂತ ಎಲ್ಲ ಹೇಳಿದ್ರೆ, ನೀನು ಹೋಗೋ ದಾರಿಯಲ್ಲಿ ನಮ್ಮವರಿರ್ತಾರೆ. ಅವರಿಗೆ ನಿನ್ನ ಮೇಲೆ ಒಂದು ಕಣ್ಣಿಟ್ಟಿರೋಕೆ ಹೇಳ್ತೀನಿ, ನಿನ್ನ ಸುರಕ್ಷತೆಗೋಸ್ಕರ. ಆಚಾರ್ಯರೇ, ತಾವು ಶ್ಲೋಕದ ಒಳಾರ್ಥ ಕೇಳಿದ್ರಿ ಅಲ್ವಾ? ಹೌದು. ಹೊರಗೆ ಹೋಗಿ ಬಂದು ಹೇಳ್ತೀನಿ. ಶ್ರೀಹರಿ.